ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ಕೂಡ ಆರಾಮಾಗಿ ಸೂಪರಾಗಿದ್ದೀವಿ. ಏನಪ್ಪ ಇವಳು ವಿಡಿಯೋ ಸ್ಟಾರ್ಟಿಂಗಲ್ಲೇ ಬಟ್ಟೆ ಒಗೆದ್ಬಿಟ್ಟು ಬಟ್ಟೆ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೊಬೇಡಿ. ರಕ್ಷಿತ್ಗೆ ಗದ್ದದ ಮಾರಮ್ಮ ಆಗಿದೆ. ಸೊ ಅದಕ್ಕೋಸ್ಕರ ಮಡೀಲಿ ಇರಬೇಕು ಮತ್ತು ಎಲ್ಲದನ್ನು ತೊಳೆದು ಬೆಳಗಿ ಎಲ್ಲ ನೀಟಾಗಿ ಇಟ್ಕೊಬೇಕು ಅಂತ ನಮ್ಮ ಅತ್ತೆಯವರು ಹೇಳಿದ್ರು. ಸೊ ಅದಕ್ಕೋಸ್ಕರ ಮನೆ ಎಲ್ಲನೂ ನೀಟ್ ಮಾಡಿ ಎಲ್ಲನೂ ಧೂಳು ಹೊಡೆದು ಎಲ್ಲ ಒರೆಸಿ ಎಲ್ಲ ಗುಡಿಸಿ ತೊಳೆದು ಎಲ್ಲನೂ ಮಾಡಿ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ನಿಮಗೆ ವಿಡಿಯೋದಲ್ಲೇ ಹೇಳಿದೆ, ನಾನು ಹೇರ್ನ ತೋರಿಸ್ತೀನಿ ನಿಮಗೆ ನೋಡಿ ಅಂತ. ನಾನು ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿರೋದ್ರಿಂದ ಈ ರೀತಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿದೆ. ನನ್ನ ಕೂದಲು ಇಷ್ಟು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸ್ವಲ್ಪ ಏರೆಲ್ಲ ಗ್ರೋತ್ ಆಗ್ತಾಯಿದೆ, ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ ಏರ್ ಆಯಿಲ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಆಮೇಲೆ ನಾನು ಪೂಜೆ ಐಟಮ್ನೆಲ್ಲನೂ ನೆನ್ನೆನೇ ತೊಳೆದಿಟ್ಕೊಂಡಿದ್ದೆ. ಯಾಕೆ ಅಂದರೆ 3 ದಿನದಿಂದ ಕಂಟಿನ್ಯೂಸ್ ಪೂಜೆ ಮಾಡಿ ಹಿಂದಿನ ಬ್ಲಾಗ್ಗಳು ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ದೊಡ್ಡಮ್ಮ ತಾಯಿ ಕಲ್ಲು ಅಂತ ನಿಮ್ಗೊಂದು ಸಲ ಪರಿಚಯ ಮಾಡಿಸಿದ್ದೀನಿ ನೋಡಿ. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ದೊಡ್ಡಮ್ಮ ತಾಯಿ ಹಬ್ಬ ಅಂತಲೇ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಬೇಕು. ದೊಡ್ಡಮ್ಮ ತಾಯಿಗೆ ಪೂಜೆ ಮಾಡಿಕೊಂಡು ಅಲ್ಲೇ ಅವರಿಗೆ ಎಳನೀರಿನ ಅಭಿಷೇಕ ಮಾಡಿ ಮೊಸರನ್ನ ಕೊಟ್ಟು ಒಂದೊಂದು ದಿನ ಎರಡೂ ಒಂದೇ ದಿನ ಮಾಡೋಕ್ಕಾಗಿಲ್ಲ ಅಂದರೆ ಒಂದೊಂದು ದಿನ ಒಂದೊಂದನ್ನು ಮಾಡ್ಬೋದು. ನಾನು 3 ಡೇಸಿಂದನೂ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ ಪೂಜೆ. ಮನೆಯಲ್ಲೂ ಅಷ್ಟೇ, ಅಲ್ಲೂ ಅಷ್ಟೇ. ನೀವು ಕೂಡ ಹಾಗೆ ಮಾಡಬೇಕು. ಯಾಕೆಂದರೆ ನಮ್ಮ ಅತ್ತೆಯವರು ಹೇಳಿದ್ದು ನನಗೂ ಗೊತ್ತಿರಲಿಲ್ಲ. ಸತೀಶ್ ಅವ್ರಿಗೂ ಇದೇ ರೀತಿ ಆಗಿದಾಗ ಅವ್ರು ಕೂಡ ಹೀಗೆ ಮಾಡಿದ್ರಂತೆ. ಇದೇ ರೀತಿ ಮಾಡಬೇಕಂತೆ. ಆಗಿಂದ ನಡ್ಕೊಂಬಂದಿರೋ ಪದ್ಧತಿನ ನಾನೇನಕ್ಕೆ ಬ್ರೇಕ್ ಮಾಡಬೇಕು ಅಂತೇಳಿ ನಾನು ಕೂಡ ಹಾಗೇ ಮಾಡ್ತಾಯಿದ್ದೀನಿ ರಕ್ಷಿತ್ಗೆ. ಹಿರಿಯರು ಏನೇ ಅಂದ್ರೂ ಅದ್ರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನೇನಕ್ಕೆ ಸುಮ್ಮನೆ ಅವ್ರ ಮಾತನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂತೇಳಿ ನಾನಿವಾಗ ಗಂಧನ ತೆಗಿತಾ ಇದ್ದೀನಿ. ಅವ್ರು ಏನು ಹೇಳಿದ್ರು ಆ ರೀತಿಯೇ ಮಾಡ್ತಾಯಿದ್ದೀನಿ. ಸತೀಶ್ಗೂ ಅವರು ಈ ರೀತಿಯೇ ಮಾಡ್ತಾಯಿದ್ರಂತೆ. ಸೊ ಫ್ರೆಂಡ್ಸ್, ನಿಮ್ಮ ಮನೇಲಿ ಮಕ್ಕಳಿದ್ರೆ ದಯವಿಟ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ನನ್ನ ಮಗನಿಗೆ ಟ್ಯೂಷನ್ಗೆ ಹೋಗಿದ್ದರಿಂದ ಅಲ್ಲೊಂದು ಮಗುಗೆ ಬಂದಿತ್ತಂತೆ. ಸೊ ಅದರಿಂದ ಇನ್ಫೆಕ್ಷನ್ ಆಗಿ ಇವನಿಗೂ ಬಂದಿದೆ. ನನಗೇನು ಚಾಲೆಂಜ್ ಅಂದರೆ ನನ್ನ ಮನೇಲಿ ಲಡ್ಡು ಇರೋದ್ರಿಂದ ರಕ್ಷಿತ್ಗಾಗಿರೋದ್ರಿಂದ ಸೊ ರಕ್ಷಿತ್ನ ಲಡ್ಡುನ ಇಬ್ಬರೂ ಸಪ್ರೇಟ್ ನೋಡ್ಕೊಳ್ಳೋದೇ ಒಂದು ಚಾಲೆಂಜ್ ಆಗಿದೆ ನನಗೆ. ಯಾರೇ ಆದ್ರೂ ಅಷ್ಟೇ ಮನೇಲಿ 2 ಬೇಬೀಸ್ ಇದೆ ಅಂತಂದರೆ ದಯವಿಟ್ಟು ಒಂದು ಮಗುಗೆ ಏನಾದ್ರು ಈ ಥರ ಇನ್ಫೆಕ್ಷನ್ ಆಗಿದ್ದರೆ ಪಕ್ಕ ಮಲಗ್ಸೋದಾಗಲಿ ಅವರ ಎಂಜಲು ಕೊಡೋದಾಗಲಿ ಏನು ಮಾಡೋಕ್ಕೆ ಹೋಗಬೇಡಿ. ಸಪ್ರೇಟ್ ಮಾಡಿ. ಅದು ನಿಮಗೆ ಒಳ್ಳೆಯದು, ಮಗುಗೂ ಒಳ್ಳೆಯದು. ಇನ್ನೊಂದು ಮಗುನೂ ಸೇಫಾಗಿರುತ್ತೆ. ಆ ನೋವನ್ನ ಅನುಭವಿಸೋದು ತಪ್ಪುತ್ತೆ. ಸೊ ನೋಡಿ, ಗಂಧನ ತೇಯ್ತಾ ಇದ್ದೀನಿ. ಈ ಗಂಧ ನನಗೆ ಎಷ್ಟು ತೇದ್ರೂ ಬರಲಿಲ್ಲ, ಸ್ವಲ್ಪ ಬಂತು. ಸೊ ಮನೇಲಿ ಸ್ವಲ್ಪ ಪೌಡ್ರಿತ್ತು, ಅದನ್ನು ಮಿಕ್ಸ್ ಮಾಡಿದೆ ನಾನು. ಸಂಜೆ ಒಂದು ಸಲ ಸತೀಶ್ ಅವ್ರು ಬಂದು ಚೆನ್ನಾಗಿ ಅವ್ರಿಗೆ ಬಲ ಎಲ್ಲ ಬಿಟ್ಟು ತೇದು ಹಾಕ್ತಾರೆ. ಸೊ ನನಗೆ ಅಷ್ಟೊಂದು ಬಲ ಸಿಗಲ್ಲ ಅಷ್ಟು ತೇಯೋಕ್ಕೆ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಹಾಕಿ ನಾನು ಅಪ್ಲೈ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವು. ಅದು ತುಂಬ ಸ್ವೆಲ್ಲಿಂಗ್ ಇದೆ ಅಲ್ಲ, ಅದನ್ನು ಮುಟ್ಟಿದ್ರೆ ಸಾಕು ಅಳ್ತಾನೆ. ಸೊ ಅದಕ್ಕೋಸ್ಕರ ನಾನು ನಿಧಾನಕ್ಕೆ ಅಪ್ಲೈ ಮಾಡ್ತಾಯಿದ್ದೀನಿ. ಅವ್ನು ಮೊದಲೇ ಅಪ್ಲೈ ಮಾಡಬೇಕಾದ್ರೇ ಹೇಳ್ದ, ನಿಧಾನಕ್ಕೆ ಹಾಕೋ ಅಮ್ಮ, ನೋವ್ತಾ ಇದೆ ಅಂತ. ಸಿಕ್ಕಾಬಟ್ಟೆ ಜ್ವರ ಇದ್ದಿದ್ದರಿಂದ ನನಗೆ ಭಯ ಆಗ್ತಾಯಿತ್ತು. ಇವಾಗ ಅಪ್ಲೈ ಎಲ್ಲ ಮಾಡಾದ್ಮೇಲೆ ಇದಕ್ಕೆ 2 ಗಂಧದ ಕಡ್ಡಿನ ಹಚ್ಬಿಟ್ಟು ಪೂಜೆ ಮಾಡಬೇಕಂತೆ. ಆ ಪ್ಲೇಸ್ಗೆ ಗಂಧ ಹಚ್ಚಿರ್ತೀವಲ್ಲ ಆ ಪ್ಲೇಸ್ಗೆ ಪೂಜೆ ಮಾಡಿ ಬೇವಿನ ಕಡ್ಡಿ ಇರುತ್ತಲ್ಲ, ಬೇವಿನ ಸೊಪ್ಪು, ಅದೊಂದು 5 ಕಡ್ಡಿನ ತೊಗೊಂಡು ಅದರಿಂದ ಇಳಿ ತೆಗೆದು ತಿಳಿದು ಬಂದೋ ನಮ್ಮನೆ ಬಿಟ್ಟು ಪಕ್ಕದ ಮನೆಗೆ ಹೋಗಮ್ಮ ಅಂತ ಹೇಳಿ ಇಳಿ ತೆಗೆದ್ಬಿಟ್ಟು ಅವ್ರು ಮಲಗೋ ದಿಮ್ ಕೆಳಗಡೆ ಇಡಬೇಕಂತೆ. ಆಮೇಲೆ ನಾನು ಹಾಕಿರೋಂಥ ತಾಳಿ ಚೈನ್ನ ಹಾಕಬೇಕು ಅಂತ ಹೇಳಿದ್ರು. ತಾಳಿ ಚೈನ್ ಆಗಿಲ್ಲ ಅಂದರೂ ನಿಮ್ಮ ಮನೆ ಗೋಲ್ಡ್ ಚೈನ್ ಯಾವುದಾದ್ರೂ ಇದ್ದರೆ ಹಾಕ್ಬೋದು. ಸೊ ನನ್ನ ಹತ್ರ ಗೋಲ್ಡ್ ಚೈನ್ ಯಾವುದೂ ಇರಲಿಲ್ಲ ಅಂತೇಳಿ ತಾಳಿ ಇತ್ತಲ್ಲ ಅದರಲ್ಲೇ ಸ್ವಲ್ಪ ಇಳಿ ತೆಗೆದೆ. ಆಮೇಲೆ ಇಳಿ ತೆಗೆದಾದ್ಮೇಲೆ ಮಡಿಲೇ ಅವನಿಗೆ ಊಟ ಕೊಡಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಸ್ನಾನ ಮಾಡಿ ಮಡಿಯಲ್ಲಿ ಬೇಳೆ ಸಾಂಬಾರು ರೆಡಿ ಮಾಡ್ತಾಯಿದ್ದೆ. ವಿಡಿಯೋ ಮಾಡ್ಕೊಳ್ಳೋದನ್ನು ಮರ್ತುಬಿಟ್ಟೆ. ಸೊ ಅದಕ್ಕೋಸ್ಕರ ಅರ್ಧದಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ಫುಲ್ ರೆಸಿಪಿ ತೋರ್ಸೋಕ್ಕಾಗಲಿಲ್ಲ, ನನ್ನ ಹತ್ರ ಟ್ರೈಪಾಡ್ ಇಲ್ಲ, ಮುರಿದಾಕ್ಬಿಟ್ಟಿದ್ದಾನೆ ನಮ್ಮ ಲಡ್ಡು. ಸೊ ಅದಕ್ಕೋಸ್ಕರ ದೂರದಲ್ಲಿಟ್ಟು ಮಾಡ್ತಾಯಿದ್ದೀನಿ. ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟು ವೀಕಿಂದ ಇಲ್ಲಾಂದರೆ ನೋಡೋಣ ಯಾವಾಗ ಆಗುತ್ತೆ ಆವಾಗಿಂದ ಟ್ರೈಪಾಡ್ ತೊಗೊಂಡು ನಿಮ್ಮ ಜೊತೆ ರೆಸಿಪೀಸ್ಗಳನ್ನ ಶೇರ್ ಮಾಡ್ಕೋಬೇಕು ಅಂತ
ಅಂದ್ಕೊಂಡಿದ್ದೀನಿ. ದಯವಿಟ್ಟು ಫ್ರೆಂಡ್ಸ್, ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇದನ್ನು 2ನೇ ದಿನದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಮೊದಲನೇ ದಿನ ನನಗೆ ಐಡಿಯಾ ಇರಲಿಲ್ಲ. ಅವನು ತುಂಬ ಅಳ್ತಾ ಇದ್ದ, ತುಂಬ ನೋವು ಪಡ್ತಿದ್ನಲ್ಲ, ನನಗೆ ಐಡಿಯಾ ಬರಲಿಲ್ಲ ವಿಡಿಯೋ ಮಾಡ್ಕೋಬೇಕು ಅಂತ. ಇವನಿಗೆ ಹೆಲ್ಪ್ ಆಯ್ತಲ್ಲ, ಇವನಿಗೆ ಸ್ವಲ್ಪ ಕ್ಯೂರ್ ಆಗ್ತಾ ಬಂತಲ್ಲ, ಸೊ ಅದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿಕೊಂಡೆ 2ನೇ ದಿನದಿಂದ. ಆಮೇಲೆ 2ನೇ ದಿನ ಆದಮೇಲೆ 3ನೇ ದಿನ ಆ ಕಲ್ಲತ್ರ ಹೋಗಿ, ದೊಡ್ಡಮ್ಮತಾಯಿ ಕಲ್ಲು, ನೀವು ನೋಡಿಲ್ಲ ಅಂದರೆ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ, ನೋಡ್ಬೋದು. ಆ ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿಗೆ ಹೋಗಿ ಇಲ್ಲ ಮೊಸರನ್ನ ಇಲ್ಲ ಎಳ್ನೀರು ಏನಾದರೂ ಒಂದು ತಂಪು ತೋರಬೇಕು ಅಂತ ಹೇಳ್ತಾರೆ. ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಗೊತ್ತಿಲ್ಲದೆ ಇದ್ದವರು ಅಥವಾ ಲವ್ ಮ್ಯಾರೇಜ್ ಆಗಿರೋರು ಇಬ್ಬಿಬ್ಬರೇ ಇರ್ತಾರಲ್ಲ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳನ್ನ ಸೇಫಾಗಿ ನೋಡ್ಕೊಳ್ಳಿಕ್ಕೆ, ಗೊತ್ತಿಲ್ಲದೆ ಇದ್ದರೆ ಮಾಡಲಿಕ್ಕೆ. ಅದು ದೊಡ್ಡಮ್ಮತಾಯಿ ಕಲ್ಲಿಗೆ ಹೋಗಿ ತಂಪು ತೋರಿ ಆ ಮೊಸರನ್ನ ಎಡೆ ಇಟ್ಟು ಅವ್ರ ಕೈಲಿ ಪೂಜೆ ಮಾಡಿಸಿ ಎಳ್ನೀರನ್ನು ಅವ್ರ ಕೈಲಿ ಆ ಕಲ್ಲಿಗೆ ಹಾಕ್ಸಿ ಬರಬೇಕು. ಅದರಿಂದ ತುಂಬ ಉರಿ ತಗೊಂಡು ತಂಪು ಕೊಡವ ಅಂತೇಳಿ ಕಲ್ಲತ್ರ ಬೇಡ್ಕೊಂಡು ಬರಬೇಕಂತೆ. ಸೊ ನಾನು ಅಲ್ಲಿಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಬೇಳೆ ಸಾಂಬಾರು ರೆಡಿ ಆಯಿತು. ನಾನು ಬೇಳೆ ಸಾಂಬಾರ್ಗೆ ಏನು ಮಾಡ್ತೀನಿ ಅಂದರೆ, ಒಗ್ಗರಣೆ ಹಾಕಿರ್ತೀನಲ್ಲ, ಆ ಬಟ್ಲಿಗೆ ಹುಣ್ಸೆಹಣ್ಣು ಕಲಿಸ್ಬಿಟ್ಟು ಆ ಹುಣ್ಸೆಹಣ್ಣು ನೀರನ್ನ ಹಾಕ್ತೀನಿ. ಇವಾಗ ನೋಡಿ, ಬೇಳೆ ಸಾಂಬಾರು ರೆಡಿ ಆಯಿತು. ಮಕ್ಕಳಿಗೆ ಬಿಸಿ ಬಿಸಿಯಾಗಿ ತಿನ್ನಿಸ್ಬಿಟ್ಟು, ನನಗೂ ಯಾಕೋ ಈವ್ನಿಂಗ್ ಟೈಮಲ್ಲಿ ಬೋರ್ ಆಗ್ತಾಯಿತ್ತು. ಮೊಟ್ಟೆ ಟ್ರೈ ಇತ್ತು, ಮೊಟ್ಟೆ ಖಾಲಿಯಾಗಿತ್ತು. ಸೊ ಅದಕ್ಕೋಸ್ಕರ ಮೊಟ್ಟೆ ಟ್ರೈ ಏನಕ್ಕೆ ಎಸೆಯೋದು ಅಂತೇಳಿ ಎತ್ತಿಟ್ಟಿದೆ. ಇವಾಗ ಅದರಲ್ಲೊಂದು ಕ್ರಾಫ್ಟ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಬಂದಿದೆ. ಅದು ಪೂರ್ತಿ ಕ್ಲಿಯರ್ ಆದಮೇಲೆ ತೋರಿಸ್ತೀನಿ. ಇಲ್ಲಾಂದ್ರೂ 3 ಡೇಸ್ ತೊಗೊಂಡೆ ಇದನ್ನು ಕಂಪ್ಲೀಟ್ ಮಾಡಲಿಕ್ಕೆ. ಈ ವಿಡಿಯೋ ಲೇಟಾಗಿ ಬರ್ತಾಯಿದೆ, ಬೇಜಾರು ಮಾಡ್ಕೋಬೇಡಿ. ಈ ಕ್ರಾಫ್ಟ್ ಫೋಟೋಸ್ನ ನಾನು ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ನೋಡಿ. ಆವಾಗ ನೋಡಿಬಿಟ್ಟು ಕಮೆಂಟ್ ಮಾಡಿ ಹೇಗೆ ಮಾಡಿದ್ದೀನಿ ಅಂತ. ನನಗೆ ಗೊತ್ತಿರಲಿಲ್ಲ ನನ್ನ ಮಗ ವಿಡಿಯೋ ಮಾಡ್ತಾಯಿದ್ದಾನೆ ಅಂತ. ಆಮೇಲೆ ಅಮ್ಮ ನೋಡಿ ಈ ಕಡೆ ಅಂತ ಅಂದ. ನಾನು ಆಮೇಲೆ ನೋಡಿದೆ. ಅವನು ಮನೇಲಿದ್ದರೆ ಇದೇ ರೀತಿ, ನಾನೇನಾದರೂ ಮಾಡ್ತಾಯಿದ್ರೆ ಸಡನ್ನಾಗಿ ಮೊಬೈಲ್ ತೊಗೊಬಂದು ವಿಡಿಯೋ ಮಾಡ್ತಾ ಇರ್ತಾನೆ. ಇವಾಗ ಮೂರನೇ ದಿನ ನೈಟ್ ಆಗ್ಬಿಟ್ಟಿತ್ತು. ಸತೀಶ್ ಕೆಲಸದಿಂದ ಬರೋ ಟೈಮ್ ಆಗ್ಬಿಡ್ತು. ಸೊ ಅದಕ್ಕೋಸ್ಕರ ನಾನು ಎಲ್ಲನೂ ಬೆಳಗ್ಗೆಯಿಂದನೇ ರೆಡಿ ಮಾಡಿಕೊಂಡು, ಮಗುಗೂ ಎಲ್ಲ ಸ್ನಾನ ಮಾಡಿಸಿ ಗಂಧ ಎಲ್ಲ ಹಾಕಿ ರೆಡಿ ಮಾಡಿಕೊಂಡು, ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು, ಅವ್ರು ಬಂದ ತಕ್ಷಣ ಹೋಗ್ಬಿಡೋಣ ಅಂಥೇಳಿ ಇಲ್ಲಿಗೆ ಬಂದ್ವಿ. ಪೂಜೆ ಮಾಡ್ಕೊಂಡು ಹೋಗೋಣ ಅಂತ. ನಾನು ಎಳ್ನೀರು ತಂದಿದ್ದೆ ಇವತ್ತು, ಮೊಸರನ್ನ ತಂದಿರಲಿಲ್ಲ. ನೋಡಿ, ಇದೇ ರೀತಿ ಈ ಥರ ಕಲ್ಲು ಮಾರಮ್ಮನ ಕಲ್ಲು ಅಂತ ಹೇಳ್ತಾರೆ, ದೊಡ್ಡಮ್ಮತಾಯಿ ಕಲ್ಲು ಅಂತ ಹೇಳ್ತಾರೆ. ನಿಮ್ಮ ಮನೆ ಪಕ್ಕ, ನಿಮ್ಮ ಮನೆ ಹತ್ರ ಯಾವುದಾದ್ರೂ ಇದ್ರೂ ಒಟ್ಟಿನಲ್ಲಿ ಮಾರಿ ಅಂತ ಏನು ಬರುತ್ತೆ, ಸೊ ಆ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಮಾಡಬೇಕು. ಮಗುನ ಕರ್ಕೊಂಡೋಗಿ ಉರಿ ತಗೊಂಡು ತಂದು ಕೊಡವ ಅಂಥೇಳಿ ತಿಳಿದು ಬಂದೋ ನಮ್ಮನೆ ಬಿಟ್ಟು ಮುಂದಕ್ಕೆ ಹೋಗವ ಅಂತಲೂ ಹೇಳ್ಬೇಕಂತೆ. ಸೊ ಫ್ರೆಂಡ್ಸ್, ಇದು ಸಿಲ್ಲಿ ಅನ್ನಿಸ್ಬೋದು, ಸಿಲ್ಲಿ ಅಲ್ಲ. ನಮ್ಮ ಹಿಂದಿನ ಜನ್ರೇಷನ್ನವ್ರು ಏನಕ್ಕೋಸ್ಕರ ಮಾಡಿರ್ತಾರೆ, ಅದು ನಮ್ಮ ಒಳ್ಳೆಯದಕ್ಕೋಸ್ಕರನೇ ಮಾಡಿರ್ತಾರೆ. ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ನಾವು ಕೂಡ ಅದನ್ನು ನಡೆಸ್ಕೊಂಡು ಹೋಗಬೇಕು. ನಮ್ಮ ಮಕ್ಳಿಗೂ ಗೊತ್ತಾಗಬೇಕು, ನಮ್ಮ ಅಜ್ಜಿ ತಾತ ಎಲ್ಲ ಈ ಥರ ಮಾಡ್ತಿದ್ರು, ನಾವೂ ಹೀಗೆ ಮಾಡಬೇಕು ಅಂತ. ಸೊ ಅದನ್ನು ಕಿಂಡಲ್ ಮಾಡಿ ನಾವು ಬಿಟ್ಕೊಡ್ಬಾರ್ದು. ಏನೇ ಆದ್ರೂ ನಮ್ಮ ಒಳ್ಳೆಯದಕ್ಕೇ ಹೇಳ್ತಾರೆ ಅಂತ ತಿಳ್ಕೊಂಡು ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗೋದನ್ನು ಕಲಿಬೇಕು. ಇವಾಗ ಪೂಜೆ ಎಲ್ಲ ಆಯಿತು. ನಮ್ಮ ಮನೆಯವ್ರು ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಮಾಡಾದಮೇಲೆ ಸೀದಾ ರಾಯರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಪೂಜೆ ಸಾಮಾನೆಲ್ಲ ಇಟ್ಬಿಟ್ಟು ರಾಯರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಗುರುವಾರ ಆಗಿರೋದ್ರಿಂದ. ಅಂತ ಅದೇ ದಿನ ಹುಣ್ಮೆನೂ ಬಿದ್ದುಬಿಟ್ಟಿತ್ತು ಇವತ್ತು. ಸೊ ಹೆಂಗೂ ಹುಣ್ಮೆ ದಿನನೂ ತೋರ್ದಂಗೆ ಆಗುತ್ತೆ ಅಂತೇಳಿ ಬಂದು. ನೋಡಿ, ಸ್ಮಶಾನ. ನಮ್ಮ ಮನೆಯವ್ರು ಭಯ ಪಡಬೇಡ ಸುಮ್ಮನಿರು ಅಂತಿದ್ರು. ನನಗೆ ಭಯ ಆಯ್ತಾಯಿತ್ತು, ಅಲ್ಲಿ ಲೈಟಿಂಗ್ಸ್ ಏನೂ ಇರಲ್ಲ, ಸ್ಮಶಾನ ಬೇರೆ ಐತೆ ಅಂತ, ಕತ್ಲೆ ಆಗ್ಬಿಟ್ಟೈತೆ ಅಂತ ಭಯ ಪಡ್ತಾಯಿದ್ದೆ. ನಾನಿಲ್ವಾ ಅಂತೇಳಿ ಭಯ ಪಡಬೇಡ ಅಂತೇಳಿ ಹೇಳ್ತಾಯಿದ್ರು. ಇವಾಗ ನೋಡಿ, ಇದೇ ರೀತಿ ಎಳ್ನೀರನ್ನ ಅವ್ರ ಕೈಲಿ ಹಾಕಿಸ್ಬೇಕು. ಎಳ್ನೀರು ವೆಯ್ಟ್ ಇದ್ದಿದ್ದರಿಂದ ಅವ್ನ ಕೈಲಿ ಆಗಲಿಲ್ಲ, ನಾನು ಅದಕ್ಕೋಸ್ಕರ ಸಪೋರ್ಟ್ ಕೊಟ್ಟೆ ಅಷ್ಟೇ. ಇವಾಗ ಮನೆಗೆ ಹೋಗಿ ಪೂಜೆ ಸಾಮಾನೆಲ್ಲ ಇಟ್ಟು ರಾಯರು ದೇವಸ್ಥಾನಕ್ಕೆ ಬಂದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹುಣ್ಮೆ ದಿನ ಬಂದಿದ್ದು, ತುಂಬ ರಶ್ ಇದ್ದರು, ಇನ್ನೂ ರಶ್ ಇರ್ತಾರೆ. ಇವತ್ತೇ ಸ್ವಲ್ಪ ಪರವಾಗಿಲ್ಲ ಅಂದರೆ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ದು, ಅದಕ್ಕೆ ಸ್ವಲ್ಪ ಜನ ಕಮ್ಮಿ ಇದ್ದಾರೆ.
8:30ಗೆ ಹೋದ್ರಂತೂ ಮಹಾಮಂಗಳಾರತಿ ಇದ್ದಾಗ ತುಂಬ ರಶ್ ಇರ್ತಾರೆ. ಅದಾದಮೇಲೆ ಪೂಜೆ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲಿ ಜೋಳದ ರೊಟ್ಟಿ ಇತ್ತು. ನಾನು ತುಂಬ ದಿನದಿಂದ ಕೇಳ್ತಾ ಇದ್ದೆ ಕೊಡಿಸಿ ಅಂತ. ಸೊ ಇವತ್ತು ಕೊಡಿಸಿದ್ರು ನೋಡಿ, ತುಂಬ ಚೆನ್ನಾಗಿದೆ. 10 ರೂಪಾಯಿ ಒಂದು ರೊಟ್ಟಿ. ನಾವು ಮನೆಗೆ ಬಂದು ಮಕ್ಳಿಗೆ ಊಟ ಮಾಡಿಸಿ ಮಲಗಿಸ್ದೆ. ಅವ್ರು ಮಲ್ಕೊಂಡಿದ್ರು. ನಾನು ನೆನ್ನೆ ಮಾಡಿದ ಸಾಂಬಾರೇ ಇವತ್ತು ಸ್ವಲ್ಪ ಮಿಕ್ಕಿತ್ತು. ಸೊ ಅದನ್ನೇ ಬಿಸಿಯನ್ನು ಮಾಡಿಬಿಟ್ಟು ತಿಂತಾಯಿದ್ದೋ. ನಾವಿಬ್ಬರು ಒಂದೇ ತಟ್ಟೆಯಲ್ಲಿ ತಿಂತೀವಿ. ಅದು ಯಾವಾಗಲೂ ಅಷ್ಟೇ, ವಿಡಿಯೋಗೋಸ್ಕರ ಅಂತಲ್ಲ, ನಾನು ಮದುವೆ ಆದಾಗಿಂದನೂ ಒಂದೇ ತಟ್ಟೆಯಲ್ಲೇ ತಿನ್ನೋದು. ಸೊ ಫ್ರೆಂಡ್ಸ್, 11:30 ಆಗಿದೆ. ನಮ್ಮ ವಿಡಿಯೋ ಹೇಗಿತ್ತು, ನಿಮಗೆ ಇಷ್ಟ ಆಯಿತಾ ವಿಡಿಯೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.